ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 7ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ ಇರಲಿದೆ. ನಂತರ ಸಪ್ತಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3 ಗಂಟೆ 38 ನಿಮಿಷದವರೆಗೆ ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 8 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 41 ನಿಮಿಷದವರೆಗೆ ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 48 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 56 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 40 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 6 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 48 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 6 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 38 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಅಂತ ಹೇಳಿದ್ರೆ ಪ್ರಾತಃ ಕಾಲ 6 ಗಂಟೆ 28 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 51 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ದರಿಂದಲೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಅಂದರೆ ಶಾಶ್ವತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ಅತ್ಯುತ್ತಮವಾಗಿದೆ. ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯ ಆಪರ್ಚುನಿಟೀಸ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಯಾರು ಆಧ್ಯಾತ್ಮಿಕ ವಿಚಾರಗಳನ್ನು ಕಲ್ತ್ಕೊಳ್ತಾರೆ, ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿತಾರೆ ಅಂಥವ್ರಿಗೆ ಅನುಕೂಲ ಇದೆ. ಏಕೆಂದರೆ ನಾವು ಸಂಪಾದನೆ ಮಾಡಿಕೊಳ್ಳುವಂಥ ಜ್ಞಾನ ಶಾಶ್ವತವಾಗಿರುತ್ತೆ. ನಮ್ಮ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥದ್ದು ನಾವು ಕಲಿತಂತಹ ವಿದ್ಯೆ, ಜ್ಞಾನ, ಅನುಭವ.
ಹಾಗಾಗಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಈ ದಿನ ತುಂಬ ಅನುಕೂಲ ಇದೆ. ಜೊತೆಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಸಮಯ ಕೂಡ ಬಹಳ ಚೆನ್ನಾಗಿದೆ. ಏಕೆಂದರೆ ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ಈ ದಿನ ಗುರುಹೋರದಲ್ಲಿ ಆರಂಭ ಮಾಡ್ಬೋದು. ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಯಶಸ್ವಿ ಆಗುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 19 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 59 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 59 ನಿಮಿಷದಿಂದ ರಾತ್ರಿ 10 ಗಂಟೆ 2 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಕೂಡ ಚೆನ್ನಾಗಿದೆ. ಆದರೆ ಈ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಅಂದರೆ ಈ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಆಗಲಿ ನಿಮ್ಮ ಪ್ರಯಾಣ ಆಗಲಿ ಆರಂಭ ಆಗಿದ್ದರೆ ಅದರಿಂದ ಬರುವಂಥ ಫಲಿತಾಂಶಗಳು ಬೇಗ ಸಿಕ್ಕಲ್ಲ, ಸ್ವಲ್ಪ ನಿಧಾನವಾಗಿ ಸಿಕ್ಕತ್ತೆ. ಹಾಗಾಗಿ ತಾಳ್ಮೆ ಇದ್ದವರು ಮಾತ್ರ ಶನಿ ಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ. ಯಾರಿಗೆ ತಾಳ್ಮೆ ಇಲ್ಲ, ಕಾಯುವಷ್ಟು ಪೇಷನ್ಸ್ ಇಲ್ಲ, ಅದರಲ್ಲೂ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 22 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 1 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 2 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 56 ನಿಮಿಷದಿಂದ ರಾತ್ರಿ 8 ಗಂಟೆ 59 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಮಿಲಿಟ್ರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಇಂಥವರು ಕೆಲಸ ಮಾಡುವಾಗ ಅವರ ಜೀವನವನ್ನು ಒತ್ತೆ ಇಟ್ಟು ಮಾಡುವಂಥ ಸಂದರ್ಭ. ಅಂಥವ್ರಿಗೆ ಈ ದಿನ ಇರುವಂಥ ಕುಜ ಹೋರ ತುಂಬ ಚೆನ್ನಾಗಿದೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ. ಆ ಕೆಲಸಗಳಿಂದ ನಿಮಗೆ ತುಂಬ ಗೌರವ ಸಂಪಾದನೆ ಆಗುವಂಥದ್ದು ಇದೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಯಾವುದೇ ತಂಟೆ ತಕರಾರುಗಳು ಲಿಟಿಗೇಷನ್ಸ್ ಅನ್ನುವಂಥದ್ದು ಇದ್ದರೆ ಈ ಕುಜ ಹೋರಾದಲ್ಲಿ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳೇನಾದರೂ ಮನಸ್ಸಿಗೆ ಬಂದರೆ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 16 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 59 ನಿಮಿಷದಿಂದ ಅಪರಾಹ್ನ 3 ಗಂಟೆ 56 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 2 ನಿಮಿಷದಿಂದ ರಾತ್ರಿ 11 ಗಂಟೆ 5 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅಷ್ಟೊಂದು ಅನುಕೂಲ ಇಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಇರುವಂಥ ರವಿ ಹೋರಾದಿಂದ ಯಾವುದೇ ಪ್ರಯೋಜನ ಆಗಲ್ಲ. ಹಾಗಾಗಿ ನಿಮ್ಮ ಯಾವುದೇ ಕೆಲಸಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥ ಧುರೀಣರನ್ನು ಭೇಟಿ ಮಾಡುವಂಥ ವಿಚಾರ, ಹಿರಿಯರನ್ನು ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರವಾಗಲಿ ಅಥವಾ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಇದ್ದರೂ ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯದಾಗಲ್ಲ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 56 ನಿಮಿಷದಿಂದ ಅಪರಾಹ್ನ 4 ಗಂಟೆ 53 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 5 ನಿಮಿಷದಿಂದ ರಾತ್ರಿ 12 ಗಂಟೆ 8 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ನೀವು ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿಯೇ ಪ್ರತಿದಿನ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕೆ ಅನುಸಾರವಾಗಿ ಬರುವಂತಹ ಹೊರಾದ ಸಮಯವನ್ನು ತಿಳ್ಕೊಂಡು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲಿತಾಂಶ ಸಿಕ್ಕತ್ತೆ. 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶ ನಿಮ್ಮ ನಿರೀಕ್ಷೆಯಂತೆ ಸಿಕ್ಕುವಂಥದ್ದು ಈ ಪಂಚಾಂಗದ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡೋದ್ರಿಂದ. ಹಾಗಾಗಿ ನಮ್ಮ ಗುರು ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವಂಥ ಈ ವಿಚಾರಗಳನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಷಷ್ಠಿಯ ತಿಥಿ ಇದೆ. ಇಲ್ಲಿ ಷಷ್ಠಿ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವಂಥ ದಿನ ಇದು.
ಹಾಗಾಗಿ ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಷಷ್ಠಿ ಬಹಳ ವಿಶೇಷ. ಇದನ್ನು ಸ್ಕಂದ ಷಷ್ಠಿ ಅಂತ ಹೇಳಿ ಕರೀತಾರೆ. ನಾವು ನಿನ್ನೆಯ ಸಂಚಿಕೆಯಲ್ಲಿ ಈ ಷಷ್ಠಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸಿದೆ. ಅದನ್ನು ನೀವು ಒಮ್ಮೆ ಕೇಳಿಸ್ಕೊಂಡ್ರೆ ಅದರಲ್ಲಿ ಈ ಷಷ್ಠಿ ತಿಥಿ ಯಾಕಾಗಿ ಬಂತು, ಇದರ ಮಹತ್ವ ಏನು, ಹಾಗೆ ಈ ಷಷ್ಠಿಯೆಂದು ಮಾಡಬೇಕಾಗಿರೋಂಥ ಪೂಜೆ ಪುನಸ್ಕಾರಗಳ ಬಗ್ಗೆ ವಿವರಗಳನ್ನು ಕೂಡ ಕೊಟ್ಟಿದೆ. ಹಾಗೆ ಈ ದಿನ ಇರುವಂಥ ಷಷ್ಠಿಯನ್ನು ಕೆಲವರು ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ರಥೋತ್ಸವಗಳು ನಡೆಯುವಂಥ ದಿನ ಇದು. ತುಂಬ ಪ್ರಶಸ್ತವಾಗಿರುವಂಥ ದಿನ. ಇನ್ನು ನಾಳೆ ಸಪ್ತಮಿ ಇರೋದರಿಂದ ಅದನ್ನು ಮಿತ್ರ ಸಪ್ತಮಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ಈ ಸಪ್ತಮಿ, ಮಿತ್ರ ಸಪ್ತಮಿ ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನಮಗೆ ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ನಾವು ನಮ್ಮ ಮನೆ ದೇವರ ಮೊರೆ ಹೋಗ್ತೀವಿ. ನಮ್ಮ ಇಷ್ಟ ದೇವರನ್ನು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅದಕ್ಕಾಗಿ ಹರಕೆ ಹೊರುವಂಥದ್ದು, ಮುಡಿಪನ್ನು ಕಟ್ಟಿಡುವಂಥದ್ದು, ಅಥವಾ ಸಂಬಂಧಪಟ್ಟಂತಹ ದೇವರ ದರ್ಶನ ಮಾಡುವಂಥದ್ದು ಇತ್ಯಾದಿ ಇತ್ಯಾದಿ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಆದರೆ ಅತ್ಯಂತ ಮುಖ್ಯವಾಗಿ ಜೀವನದಲ್ಲಿ ಬರುವಂಥ ಕೆಲವು ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರಗಳನ್ನು ನಮ್ಮ ಹಿರಿಯರು ಸೂಚಿಸಿದ್ದಾರೆ. ಬಹಳ ಸರಳವಾದಂತಹ ಪರಿಹಾರ, ಅಷ್ಟೇ ಪರಿಣಾಮಕಾರಿಯಾಗಿರುವಂಥದ್ದು, ತುಂಬ ಎಫೆಕ್ಟಿವ್ ಆಗಿರುವಂಥ ಪರಿಹಾರಗಳನ್ನು ತಿಳಿಸಿದ್ದಾರೆ. ಇಲ್ಲಿ ಜೀವನದಲ್ಲಿ ಒಬ್ಬರಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಅಂಥವರು ಉಳಿದ ಜೀವನವನ್ನಾದರೂ ನೆಮ್ಮದಿಯಿಂದ ಕಳೆಯಬೇಕು ಅಂತ ಹೇಳಿದ್ರೆ ಅಂಥವರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿದ್ರೆ ಒಳ್ಳೆಯದು. ಕನಿಷ್ಠ ದಿನಕ್ಕೆ 1 ಬಾರಿಯಾದರೂ ಇದನ್ನು ಪಠಣ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳೋದಕ್ಕಿಂತ ಬಾಯಲ್ಲಿ ನೀವೇ ಪಠಣ ಮಾಡುವಂಥದ್ದು ಬಹಳ ಅತ್ಯುತ್ತಮವಾದಂಥ ಒಂದು ಮಾರ್ಗ. ಇನ್ನು ಕೆಲವರು ಸದಾ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಅನಾರೋಗ್ಯ ಇರುತ್ತೆ. ಎಂಥದ್ದೇ ಔಷಧೋಪಚಾರಗಳನ್ನು ಮಾಡಿದ್ರೂ ಕೂಡ ಅವರಿಗೆ ಸಮಾಧಾನ ಆಗಲ್ಲ. ದೇಹ ಬಾಧೆ, ದೇಹದಲ್ಲಿ ನೋವು ದಿನೇ ದಿನೇ ಹೆಚ್ಚುತ್ತಾ ಇರುತ್ತೆ. ಆದರೆ ಈ ಕಾಯಿಲೆಯನ್ನು ಗುಣಪಡಿಸುವಂಥ ನಿಟ್ಟಿನಲ್ಲಿ ಆ ಕಾಯಿಲೆಯಿಂದ ಬರುವಂಥ ಬಾಧೆಗಳು, ನೋವುಗಳು ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನ ದರ್ಶನ ಮಾಡುವಂಥದ್ದು ತುಂಬ ಮುಖ್ಯ. ಹಾಗಾಗಿನೇ ಸೂರ್ಯೋದಯದ ಸಮಯಕ್ಕೆ ಒಂದು 10-12 ನಿಮಿಷ ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬೀಳಬೇಕು. ಇದು ಬಹಳ ಮುಖ್ಯ. ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಈ ಸಂದರ್ಭದಲ್ಲಿ ಪಠಣ ಮಾಡಿಕೊಂಡ್ರೆ ನಮಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ. ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಒಂದು ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಕೆಲವರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಸ್ವಂತ ಬಿಸ್ನೆಸ್ ಇರುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಾವು ಹಾಕಿದಂತಹ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ, ವ್ಯಾಪಾರದಲ್ಲಿ ಲಾಭ ಇಲ್ಲ. ಹಾಗಾಗಿನೇ ಧನ ಸಂಪತ್ತು ಬೇಕು ಅನ್ನುವಂಥವರು ಲಕ್ಷ್ಮೀ ಸೂಕ್ತವನ್ನು ಸರಿಯಾದ ರೀತಿಯಲ್ಲಿ ಪಠಣ ಮಾಡಬೇಕು. ಹಾಗಾಗಿ ನಿಮಗೆ ಗೊತ್ತಿರುವಂಥ ಸ್ತೋತ್ರಗಳನ್ನು ಹೇಳಿಕೊಳ್ಳುವುದರ ಜೊತೆಗೆ ಈ ಲಕ್ಷ್ಮೀ ಸೂಕ್ತ ಬಹಳ ವಿಶೇಷವಾಗಿ ಅಷ್ಟೇ ಪರಿಣಾಮಕಾರಿಯಾಗಿರುವಂಥದ್ದು. ಇದನ್ನು ಪ್ರತಿನಿತ್ಯ ನೀವು ಪಠಣ ಮಾಡಬೇಕು. ಅದರಲ್ಲೂ ಶುಕ್ರವಾರದ ಸಂಜೆಯ ಸಮಯಕ್ಕೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಲಕ್ಷ್ಮಿಗೆ ತುಪ್ಪದ ದೀಪಗಳಂದರೆ ತುಂಬ ಇಷ್ಟ. ಅದನ್ನು ಹಚ್ಚಿಟ್ಟೇ ನೀವು ಪೂಜೆಯನ್ನು ಆರಂಭ ಮಾಡಬೇಕು. ಇನ್ನು ಕೆಲವರಿಗೆ ಸ್ಪರ್ಧೆಗಳು ಜಾಸ್ತಿ ಇರುತ್ತೆ. ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಅವರು ಕೋರ್ಟು ಕಚೇರಿಗಳನ್ನು ಅಲೆದಾಡ್ತಾ ಇರ್ತಾರೆ. ಕೆಲವೊಬ್ಬರು ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆಯನ್ನು ಎದುರಿಸುವಂಥ ಒಂದು ಧೈರ್ಯವನ್ನು ತಾಳಬೇಕಾಗತ್ತೆ. ಕೆಲವರಿಗೆ ಸಂದರ್ಶನ ಬಂದಾಗ ಏನೋ ಒಂದು ರೀತಿಯಲ್ಲಿ ಭಯ ಇರುತ್ತೆ. ಅಯ್ಯೋ, ಈ ಇಂಟರ್ವ್ಯೂವನ್ನು ಪಾಸ್ ಮಾಡ್ತೀನಾ ಇಲ್ವಾ, ನನಗೆ ಆ ಉದ್ಯೋಗ ಸಿಕ್ಕತ್ತಾ, ಅಥವಾ ಆ ಒಂದು ಉನ್ನತವಾದಂಥ ಸ್ಥಾನ ನನಗೆ ಸಿಕ್ಕತ್ತಾ ಅನ್ನುವಂಥ ವಿಚಾರದಲ್ಲಿ ತುಂಬ ಜಿಜ್ಞಾಸೆಯಿಂದ ಇರ್ತಾರೆ. ಅಂಥವರು ಸೂರ್ಯ ಸೂಕ್ತವನ್ನು ಪಠಣ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಇದರಿಂದ ನಿಮಗೆ ಆತ್ಮವಿಶ್ವಾಸ, ಆತ್ಮಬಲ ಹೆಚ್ಚಾಗುತ್ತೆ. ಇನ್ನು ಕೆಲವರಿಗೆ ವಿದ್ಯೆ ಅನ್ನುವಂಥದ್ದು ಸ್ವಲ್ಪ ಕಷ್ಟ, ಕೆಲವರಿಗಂತೂ ಮರೀಚಿಕೆನೇ. ಏಕೆಂದರೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರು ನಿಗದಿತವಾದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಂಥವರು ವಿದ್ಯೆಯಲ್ಲಿ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಸುಗಮವಾಗಿ ನಡಿಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಅವರು ಸರಸ್ವತಿಯ ಸೂಕ್ತವನ್ನು ಪಠಣ ಮಾಡಿಕೊಳ್ಬೇಕು. ಮಕ್ಕಳಲ್ಲಿ ವಿಶೇಷವಾಗಿ ಈ ಒಂದು ಸಂಸ್ಕಾರವನ್ನು ಬೆಳೆಸಬೇಕು. ನಿಮ್ಮ ಮನೆಯಲ್ಲಿ ಯಾರಾದರೂ ಓದುವ ಮಕ್ಕಳಿದ್ದರೆ ಅವರಿಗೆ ಈ ದಿನವೇ ಸರಸ್ವತಿ ಸೂಕ್ತವನ್ನು ಹೇಳಿಕೊಡಿ, ಅದನ್ನು ಪಠಣ ಮಾಡ್ತಾ ಇಲ್ಲಿ ದಿನ ತುಂಬ ಒಳ್ಳೆಯದಾಗತ್ತೆ. ಇನ್ನು ಗ್ರಹಗಳಿಗೆ ಸಂಬಂಧಪಟ್ಟಂತಹ
ಕೆಲವು ಕೆಟ್ಟ ಪರಿಣಾಮಗಳು ಆಗಾಗ್ಗೆ ಉಂಟಾಗ್ತಾ ಇರುತ್ತೆ. ಅದನ್ನೇ ಈ ಗ್ರಹಗತಿ, ಗ್ರಹಚಾರ ಅಂತ ಹೇಳೇ ಕರೆಯುವಂಥದ್ದು. ಹಾಗಾಗಿ ಒಂದು ಗ್ರಹ ವಕ್ರಿಯಾಗಲಿ ಅಥವಾ ಗ್ರಹದಲ್ಲಿ ಅತ್ತೆ ಕಾಲದಲ್ಲಾಗಲಿ ಅಥವಾ ಈ 7.5 ಶನಿ ಇಂತಹ ಒಂದು ಸಂದರ್ಭದಲ್ಲಾಗಲಿ, ಇನ್ನು ಗ್ರಹಗಳು ಉಚ್ಚ ಸ್ಥಾನ ನೀಚ ಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ದಶಾಕಾಲ, ಭುಕ್ತಿ ಕಾಲ ಇಂಥದ್ರಲ್ಲಿ ಸ್ವಲ್ಪ ಏರುಪೇರುಗಳು ಆಗ್ತಾ ಇರುತ್ತೆ. ಹಾಗಾಗಿನೇ ಈ ಗ್ರಹಗಳಿಂದ ಕೆಟ್ಟ ಪರಿಣಾಮಗಳು ನಮಗೆ ಉಂಟಾಗುವಂಥದ್ದು ಸಹಜವಾಗಿ. ಆದರೆ ಕೆಲವರಿಗೆ ಅದು ಗೊತ್ತಾಗುತ್ತೆ, ಅದನ್ನು ಅವರು ತುಲನಾತ್ಮಕವಾಗಿ ನೋಡ್ತಾರೆ. ಆದರೆ ಕೆಲವರಿಗೆ ಇದು ಗೊತ್ತಾಗಲ್ಲ. ಅಂಥವರು ಪ್ರತಿನಿತ್ಯ ನವಗ್ರಹ ಸೂಕ್ತವನ್ನು ಪಠಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಆರೋಗ್ಯ ಬೇಕು, ಆಯಸ್ಸು ಬೇಕು, ಜೀವನದಲ್ಲಿ ಮಾಡುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಏಕಾಗ್ರತೆ ಬೇಕು. ಅಂಥವರು ಪ್ರತಿನಿತ್ಯ ಆಯುಷ್ಯ ಸೂಕ್ತವನ್ನು ಪಠಣ ಮಾಡಿಕೊಳ್ಬೇಕು. ಇನ್ನು ಕೆಲವರಿಗೆ ಯಾರೋ ಏನೋ ತೊಂದರೆಯನ್ನು ಮಾಡಿಸ್ಬಿಟ್ಟಿದ್ದಾರೆ, ಏನೋ ಅಭಿಚಾರವನ್ನು ಮಾಡಿದ್ದಾರೆ, ಮಾಟ ಮಂತ್ರ ಇತ್ಯಾದಿಗಳ ಭಯದಿಂದ ಜೀವನ ಮಾಡ್ತಾ ಇರ್ತಾರೆ. ಕೆಲವರಿಗೆ ಪದೇ ಪದೇ ಅಪಘಾತಗಳು ಆಗ್ತಾ ಇರುತ್ತೆ. ಅದರಲ್ಲೂ ಅವರು ಬಳಸುವಂಥ ವಾಹನ ಪದೇ ಪದೇ ದುರಸ್ತಿಗೆ ಬರ್ತಾ ಇರುತ್ತೆ. ಜೊತೆಗೆ ಕೆಲವೊಂದು ಜೀವಕ್ಕೂ ಕೂಡ ಸಂಚಕಾರ ಬರುವಂಥ ಸಂದರ್ಭಗಳು ಬರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಅವರು ದುರ್ಗಾ ಸೂಕ್ತವನ್ನು ಪಠಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ 7.5 ಶನಿ ಕಾಟ ಇರುವಂಥವರು, ಅಷ್ಟಮ ಶನಿ ಇರುವಂಥವರು, ಅರ್ಧಾಷ್ಟಮ ಶನಿ ಇರುವಂಥವರು, ಇನ್ನು ಶನಿಯ ವಕ್ರ ಚಲನೆಯಿಂದ ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥವರು. ಹಾಗಾಗಿ ಈ ಶನಿಗ್ರಹ ತೊಂದರೆಗೆ ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯ ಪಠಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಕೆಲವರಿಗೆ ಇಲಾಖೆಗಳಲ್ಲಿ ತೊಂದರೆಗಳಾಗ್ತಾ ಇರುತ್ತೆ, ಸರ್ಕಾರದ ಮಟ್ಟದಲ್ಲಿ ಕೆಲಸಗಳಾಗಿರಲ್ಲ. ಹಾಗಾಗಿನೇ ಆ ಹಿರಿಯ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಅವರಿಗೆ ಯಾವುದೇ ರೀತಿಯಲ್ಲಿ ಒಂದು ಕನ್ಸೆಷನನ್ನು ತೋರಿಸಲ್ಲ. ಅಂದರೆ ಆಗಬೇಕಾಗಿರೋ ಕೆಲಸ ಕಾರ್ಯಗಳಿಗೂ ಕೂಡ ಏನೋ ಒಂದು ಅಡ್ಡಿ ಆತಂಕಗಳು ಬರ್ತಾ ಇರುತ್ತೆ. ಅಂಥವರು ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಜೊತೆಗೆ ದುರ್ಗಾ ಸೂಕ್ತವನ್ನು ಪಠಣ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ದುರ್ಗಾ ದೇವಿಯ ದರ್ಶನ ಮಾಡಿ ನೀವು ಅಂಥ ಇಲಾಖೆಗಳಿಗೆ ಹೋದರೆ ನಿಮ್ಮ ಮುಖ ನೋಡಿದ ಕೂಡಲೇ ಕೆಲಸಗಳನ್ನು ಮಾಡಿಕೊಡಲಿಕ್ಕೆ ಅವರು ತಯಾರಾಗ್ತಾರೆ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದಂಥ ಫಲವನ್ನು ಇದರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬಂಧುಗಳೇ, ಸಾಮಾನ್ಯವಾಗಿ ಪ್ರತಿನಿತ್ಯ ಎದುರಿಸುವಂಥ ಸಮಸ್ಯೆಗಳಿದು. ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಗಳಿರ್ಬೋದು, ಕೆಲವನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿಚಿತ್ರವಾದಂತಹ ಸಮಸ್ಯೆಗಳು, ದುಃಖ, ನೋವು ನಿಮಗೂ ಕೂಡ ಬಾಧಿಸ್ತಾ ಇರಬಹುದು. ಆದರೆ ಪ್ರತಿನಿತ್ಯ ಬರುವಂಥ ಈ ಸಣ್ಣ ಪುಟ್ಟ ದೋಷಗಳಾಗಲಿ ಸಮಸ್ಯೆಗಳಾಗಲಿ ಅದಕ್ಕೆ ಮಂತ್ರಗಳನ್ನು ಸ್ತೋತ್ರಗಳನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಅದರಲ್ಲೂ ಕನಿಷ್ಠ ಒಮ್ಮೆಯಾದರೂ ಕೂಡ ಪಠಣ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ಒಂದು ಪಠಣವನ್ನಾಗಲಿ ಅಥವಾ ಈ ಒಂದು ಮಂತ್ರವನ್ನು ಉಚ್ಚರಿಸುವಂಥದ್ದು ಅಥವಾ ಸೂಕ್ತ ಪಠಣ ಮಾಡಿಕೊಳ್ಳುವಂಥದ್ದನ್ನು ನೀವು ಕನಿಷ್ಠ 48 ದಿನಗಳಿಂದ 108 ದಿನಗಳವರೆಗೆ ಚಾಚು ತಪ್ಪದೆ ಶ್ರದ್ಧಾ ಭಕ್ತಿಗಳಿಂದ ಪಠಣ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಕೆಲವೊಂದು ನಿಯಮಗಳಿಂದ ಪಠಣ ಮಾಡಿದ್ರೆ ಅದು ಒಳ್ಳೆಯದು, ಅದು ತುಂಬ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗಾಗಿನೇ ನಾವು ವ್ರತದಂತೆ ಏಕಾಗ್ರತೆಯಿಂದ ನಿಷ್ಠೆಯಿಂದ ನಾವು ಈ ಸೂಕ್ತವನ್ನು ಅಥವಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಇದು ಬಹಳ ಬೇಗ ನಮಗೆ ಸಿದ್ಧಿಯನ್ನು ಕೊಡುತ್ತೆ. ನಾವು ನಿರೀಕ್ಷೆ ಮಾಡಿದಂಥ ಫಲಗಳು ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಹೇಳಿರುವಂಥ ರೀತಿಯಲ್ಲೇ ನಿಯಮಗಳಿಂದ ಇದನ್ನು ಪಠಣ ಮಾಡಿಕೊಳ್ಬೇಕು, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ಮಾರ್ಗಶಿರ ಮಾಸದಲ್ಲಿ ಆಚರಿಸಲ್ಪಡುವಂಥ ಒಂದು ಮುಖ್ಯವಾದ ವ್ರತ ಪರ್ವ ಅಂತ ಹೇಳಿದ್ರೆ ಅದು ಈ ಸ್ಕಂದ ಷಷ್ಠಿ. ಇದನ್ನೇ ಸುಬ್ಬರಾಯನ ಷಷ್ಠಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇದೆಲ್ಲವೂ ಕೂಡ ಸ್ಕಂದ, ಷಣ್ಮುಖ, ಕುಮಾರ ಇತ್ಯಾದಿ ಹೆಸರುಗಳಿಂದ ಪ್ರಸಿದ್ಧವಾಗಿರುವಂಥ ದೇವರನ್ನು ಸುಬ್ರಹ್ಮಣ್ಯೇಶ್ವರ ಅಂತ ಹೇಳಿ ಕರೆಯುವಂಥ ರೂಢಿ ಕೂಡ ಇದೆ. ಹಾಗಾಗಿನೇ ಈ ದಿನ ಷಷ್ಠಿ ತಿಥಿ ಇರೋದರಿಂದ ಸುಬ್ರಹ್ಮಣ್ಯ ರಾಜ ಅಥವಾ ಸುಬ್ಬರಾಯನ ಷಷ್ಠಿ ಇದರ ಪೂಜೆಯನ್ನು ಮಾಡಬೇಕು, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಪ್ರತಿಯೊಂದು ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಗಳೇನಿದೆ ಇದನ್ನು ಕುಮಾರಸ್ವಾಮಿಯ ಆರಾಧನೆಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಇವುಗಳಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಈ ಸುಬ್ಬರಾಯ ಷಷ್ಠಿ. ಹಾಗೆ ಈ ಸಂದರ್ಭದಲ್ಲಿ ಮಾಡುವಂಥ ನಾಗಪೂಜೆ ಏನಿದೆ ಅದು ಕೂಡ ತುಂಬ ಪ್ರಸಿದ್ಧವಾಗಿರುವಂಥದ್ದು. ಅದರಲ್ಲೂ ಈ ಮಾರ್ಗಶಿರ ಮಾಸದಲ್ಲಿ, ಪುಷ್ಯ ಮಾಸದಲ್ಲಿ ಮತ್ತು ಈ ಮಾಘ ಮಾಸದ ಶುಕ್ಲ ಷಷ್ಠಿಗಳೇನಿದೆ, ಅಂದರೆ ಶುಕ್ಲ ಪಕ್ಷದಲ್ಲಿ ಬರುವಂಥ 6ನೇ ದಿನ ಷಷ್ಠಿಗಳೇನಿದೆ ಅದು ಈ ಸ್ಕಂದನ ಆರಾಧನೆಗೆ ತುಂಬ ವಿಶೇಷವಾಗಿರುವಂಥದ್ದು. ಹಾಗಾಗಿನೇ ಈ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು, ರಥೋತ್ಸವಗಳು ನಡೆಯುವಂಥದ್ದು ಕೂಡ ಇದೆ.
ಹಾಗೆ ಸ್ಕಂದ ದೇವಸೇನೆಯನ್ನು ವಿವಾಹ ಮಾಡಿಕೊಂಡು ಶ್ರೀ ಯೋಗವನ್ನು ಪಡೆದಂತಹ ದಿನ ಶ್ರೀ ಪಂಚಮಿ ಅಂತ ಹೇಳಿ ಕರೀತಾರೆ. ಅದು ನೆನ್ನೆಯ ದಿನ ಇದ್ದಂಥದ್ದು. ಹಾಗಾಗಿನೇ ಈ ಶ್ರೀ ಪಂಚಮಿಯನ್ನು ವಿವಾಹ ಪಂಚಮಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇನ್ನು ಈ ದಿನ ಷಷ್ಠಿ ಅಂದರೆ 6ನೇ ದಿವಸ. ನೆನ್ನೆ ಈ ಪಂಚಮಿ ಇದ್ದಿದ್ದರಿಂದ ಅದನ್ನು ವಿವಾಹ ಪಂಚಮಿ ಅಂತ ಹೇಳಿ ಕರೆದ್ರು. ಹಾಗಾಗಿ ವಿವಾಹ ಆದಂತಹ ದಿನ ಶ್ರೀ ಪಂಚಮಿ. ಮತ್ತು ಈ ತಾರಕಾಸುರ ಅನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಿ ಕೃತಕೃತ್ಯನಾದಂತಹ ದಿನ ಷಷ್ಠಿ. ಆದ್ದರಿಂದಲೇ ಈ ಪಂಚಮಿ ಮತ್ತು ಷಷ್ಠಿ ಈ ಎರಡೂ ದಿನ ಸ್ಕಂದನಿಗೆ ತುಂಬ ಪ್ರಿಯವಾದಂತಹ ಮಹಾತಿಥಿಗಳು ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ಮಹಾಭಾರತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿನೇ ಇಲ್ಲಿ ಸ್ಕಂದ, ಷಣ್ಮುಖ, ಕುಮಾರ, ಕಾರ್ತಿಕೇಯ, ಸುಬ್ರಹ್ಮಣ್ಯ ಇತ್ಯಾದಿ ನಾಮಧೇಯಗಳಿಂದ ಕರೆಯಲ್ಪಡುವಂತಹ ಶ್ರೀ ಮಹಾದೇವತೆ ಪ್ರಸನ್ನತೆಯನ್ನು ವಿಶೇಷವಾಗಿ ಪಡಿಬೇಕು ಅನ್ನುವಂಥ ಅಭಿಲಾಷೆ ಇರುವಂಥವರು ಈ ಒಂದು ಪರ್ವವನ್ನು ಆಚರಣೆ ಮಾಡ್ತಾರೆ. ಅಂದರೆ ಈ ದಿನವನ್ನು ಷಷ್ಠಿಯ ವ್ರತ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಹಾಗೆ ಈ ಸ್ಕಂದ 4 ಪುರುಷಾರ್ಥಗಳನ್ನು ಅನುಗ್ರಹಿಸಬಲ್ಲಂತಹ ಪರಾದೇವತೆ. ಹಾಗಾಗಿ ಬ್ರಹ್ಮಜ್ಞಾನವನ್ನು, ಆಯಸ್ಸು, ಆರೋಗ್ಯ, ಅಪಸ್ಮಾರ, ಕುಷ್ಠಾದಿ ಮಹಾರೋಗಗಳನ್ನು ಪರಿಹಾರ ಮಾಡುವಂಥದ್ದು, ಇನ್ನು ಭೂತ ಪೀಡಾ ಪರಿಹಾರವನ್ನು ಮಾಡುವಂಥವನು, ಸಂತಾನ ಸೌಭಾಗ್ಯವನ್ನು ಕರುಣಿಸುವಂಥವನು, ಹಾಗೆ ಪುಷ್ಟಿ, ತುಷ್ಟಿ, ವೃಷ್ಟಿ, ಕೀರ್ತಿ, ಶತ್ರುಜಯ ಮತ್ತು ಸ್ಕಂದಸಾಲೋಕ್ಯಗಳನ್ನು ವಿಶೇಷವಾಗಿ ಕರುಣಿಸುವಂಥವನು ಈ ಕಾರ್ತಿಕೇಯ ಸ್ವಾಮಿ. ಆದ್ದರಿಂದಲೇ ಈ ದಿನ ಕಾರ್ತಿಕೇಯನನ್ನು ಸ್ಮರಣೆ ಮಾಡಿದ್ರೂ ಸಾಕು, ಅವನಿಂದ ಬರುವಂಥ ಫಲಗಳನ್ನು ನಾವು ವಿಶೇಷವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ನಾವು ಗಮನಿಸಿದ ಹಾಗೆ ಇಲ್ಲಿ ಸುಬ್ರಹ್ಮಣ್ಯನನ್ನು ಸುಬ್ಬರಾಯನ ಷಷ್ಠಿ ಅಂತ ಹೇಳಿ ಕರೆಯುವಂಥದ್ದು. ಇದರ ಹಿಂದಿನ ದಿನ ಏನಿದೆ ಆ ದಿನ ಸರ್ಪನನ್ನು ಪೂಜಿಸುವಂಥದ್ದು, ಅಂದರೆ ನಾಗರನ್ನು ಪೂಜೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲವು ಕಡೆ ಬಹಳ ವಿಶೇಷವಾಗಿ ಇಂಥ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಹಾಗೆ ಬ್ರಹ್ಮಚಾರಿ, ಬಾಲಸುಬ್ರಹ್ಮಣ್ಯ ಮತ್ತು ದೇವಿ ಸಮೇತನಾಗಿ ಅನೇಕ ಶಕ್ತಿ ಆಯುಧಗಳಿಂದ ಕೂಡಿರುವಂಥ ಷಣ್ಮುಖನನ್ನು ಬೇರೆ ಬೇರೆ ರೂಪದಲ್ಲಿ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಈ ಸುಬ್ರಹ್ಮಣ್ಯ ಮೂರ್ತಿಗೆ ಇರುವಂಥ ವಿವಿಧ ರೂಪಗಳು. ಇದನ್ನು ಶೈವಾಗಮ ಶೇಖರ ಅನ್ನುವಂಥ ಗ್ರಂಥದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ. ಅದರಲ್ಲೂ ಶಂಕರ ಭಗವತ್ಪಾದರು ಅಂದರೆ ಶಂಕರಾಚಾರ್ಯರು ಹೇಳೋ ಪ್ರಕಾರ ಇಲ್ಲಿ ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಪತ್ಯ ಮತ್ತು ಸ್ಕಾಂದ ಅನ್ನುವಂಥ 6 ದರ್ಶನಗಳನ್ನು ವೈದಿಕ ಭಕ್ತಿ ದರ್ಶನಗಳು ಅಂತ ಹೇಳಿ ಕರೆದ್ರಲ್ಲ, ಇದರಲ್ಲೂ ಕೂಡ ಈ ಸ್ಕಂದನ ಉಲ್ಲೇಖ ಇದೆ. ಇದರಲ್ಲಿ ಜ್ಞಾನಶಕ್ತಿ, ಸ್ಕಂದ, ಅಗ್ನಿಜಾತ, ಸೌರಭೇಯ, ಗಾಂಗೇಯ, ಶರವಣೋದ್ಭವ, ಕಾರ್ತಿಕೇಯ, ಕುಮಾರ, ಷಣ್ಮುಖ, ತಾರಾಕಾರಿ, ಸೇನಾನಿ, ಗುಹ, ಬ್ರಹ್ಮಚಾರಿ, ದೇಶಿಕ, ಕ್ರೌಂಚಭೇದನ, ಶಿಖಿವಾಹನ ಮತ್ತು ವೇಲಾಯುಧ ಅನ್ನುವಂಥ 17 ಸುಬ್ರಹ್ಮಣ್ಯ ಮೂರ್ತಿ ಭೇದಗಳನ್ನು ಇಲ್ಲಿ ಶೈವಾಗಮ ಶೇಖರ ಅನ್ನುವಂಥ ಗ್ರಂಥ ತಿಳಿಸುತ್ತೆ. ಹಾಗಾಗಿ ಈ ಸುಬ್ರಹ್ಮಣ್ಯನಿಗೆ ಬಹಳ ವಿಶೇಷವಾದಂಥ ಸ್ಥಾನಮಾನಗಳು ಇರುವಂಥದ್ದು. ಏಕೆಂದರೆ ದೇವತೆಗಳಿಗೆ ಸೇನಾನಿ ಈ ಸುಬ್ರಹ್ಮಣ್ಯ. ಇನ್ನು ನಾಗದೇವತಾ ರೂಪಿಯಾದಂತಹ ಸುಬ್ರಹ್ಮಣ್ಯನನ್ನು ಈ ಪಂಚಮಿಯ ದಿನ ಅಥವಾ ಷಷ್ಠಿಯ ದಿನ ಅಥವಾ 2 ದಿನ ಆರಾಧನೆ ಮಾಡುವಂಥದ್ದು ಇದೆ. ಇಲ್ಲಿ ಅಶ್ವತ್ಥ ಕಟ್ಟೆಯಲ್ಲಿರುವಂಥ ಸರ್ಪಾಕಾರ ವಿಗ್ರಹಗಳೇನಿದೆ ಅದನ್ನೇ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿ ಆವಾಹನೆ ಮಾಡಿಕೊಂಡು ಅದಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾರೆ, ಪಾಯಸಾದಿಗಳನ್ನು ನಿವೇದನೆ ಮಾಡ್ತಾರೆ. ಆ ದಿನ ಏಕಭುಕ್ತವನ್ನು ಮಾಡುವಂಥದ್ದು, ಕೆಲವರು ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಕೆಲವರು ಇದನ್ನೇ ತನಿ ಎರೆಯುವಂಥದ್ದು ಅನ್ನೋ ಹೆಸರಿನಿಂದ ಕೂಡ ಕರೀತಾರೆ. ಇಲ್ಲಿ ಈ ಕ್ಷೀರಾಭಿಷೇಕ ಮಾಡುವಂಥದ್ದನ್ನು ದಕ್ಷಿಣ ಕನ್ನಡ ಪ್ರಾಂತ್ಯದಲ್ಲಿ ತನಿ ಎರೆಯುವಂಥದ್ದು ಅನ್ನುವಂಥ ಒಂದು ಹೆಸರಿನಿಂದ ಕರೆದ್ರೆ, ಇಲ್ಲಿ ಕೆಲವರು ಸರ್ಪರೂಪದ ವಿಗ್ರಹಗಳನ್ನು ಅಭಿಷೇಕಾದಿಗಳಿಂದ ಪೂಜೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ನಾಗದೇವತೆಗೆ ಈ ದಿನ ತನಿ ಎರೆಯುವಂಥ ಸಂದರ್ಭದಲ್ಲಿ ಬೇಯಿಸಿದ ಪದಾರ್ಥಗಳನ್ನು, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು, ಹಾಗೆ ಉಪ್ಪು ಹಾಕಿದ ಪದಾರ್ಥಗಳನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಲ್ಲ. ಅವುಗಳನ್ನು ಪ್ರಸಾದವಾಗಿ ಸ್ವೀಕಾರ ಮಾಡುವಂಥದ್ದು ಕೂಡ ಇಲ್ಲ. ಅಲ್ಲಿ ಅಗ್ನಿಯ ಶಾಖದ ಸ್ಪರ್ಶವನ್ನೇ ನಾಗಪ್ಪ ಸಹಿಸಲ್ಲ ಅಂತ ಹೇಳ್ತಾರೆ. ಏಕೆಂದರೆ ಅಗ್ನಿಯ ಜ್ವಾಲೆ ನಾಗನಿಗೆ ಇಷ್ಟ ಆಗಲ್ಲ ಅನ್ನುವಂಥದ್ದು. ಹಾಗಾಗಿ ನಾಗಪ್ಪನಿಗೆ ಯಾವತ್ತೂ ಕೂಡ ತಂಪಾಗಿರುವಂಥ ಪದಾರ್ಥ, ಸಿಹಿಯಾದ ನೈವೇದ್ಯ ತುಂಬ ಇಷ್ಟ. ಹಾಗಾಗಿನೇ ಈ ನಾಗ ತಂಪಾದ ಪ್ರದೇಶದಲ್ಲೇ ಇರುವಂಥವನು, ಬಿಸಿಲು ಅಂದರೆ ಆಗಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಪ್ರಸಾದವನ್ನು ಕೂಡ ನಾಗನಿಗೆ ಇಷ್ಟವಾದಂತಹ ಮಹಾ ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು ಇದೆ. ಇಲ್ಲಿ ನಾವು ಈ ಗಣೇಶನ ಪೂಜಾ ಕಲ್ಪದಲ್ಲಿ
21 ಸಂಖ್ಯೆಗೆ ವಿಶೇಷತೆ ಇದೆ. ಏಕೆಂದರೆ 21 ಮೋದಕಗಳಿರುತ್ತೆ, 21 ನಾಮಧೇಯಗಳಿಂದ ಗಣಪತಿಯನ್ನು ಪೂಜೆ ಮಾಡುವಂಥದ್ದು, 21 ಎಳೆಯ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡುವಂಥದ್ದು. ಆ ದಿನ ಏನೇ ಮಾಡಿದ್ರೂ ಗಣಪತಿಗೆ 21 ಸಂಖ್ಯೆ ಇರಬೇಕು. ಇದು ವಿಶೇಷವಾಗಿ ಗಣಪತಿಯನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ಇಲ್ಲಿ ಷಣ್ಮುಖ ಸ್ವಾಮಿಯ ಪೂಜಾ ಕಲ್ಪದಲ್ಲಿ 6 ಅನ್ನುವಂಥ ಸಂಖ್ಯೆ ವಿಶೇಷವಾಗಿರುವಂಥದ್ದು. ಇದರಲ್ಲಿ ಪೂಜಿಸುವಂಥ ತಿಥಿ ಏನಿದೆ ಅದು ಕೂಡ ಷಷ್ಠಿ, ಅಂದರೆ 6ನೇ ದಿವಸ. ಹಾಗೆ ಈ ಸುಬ್ರಹ್ಮಣ್ಯನಿಗೆ ಇರುವಂಥ ಮುಖಗಳು ಕೂಡ 6 ಮುಖಗಳು, ಅಂದರೆ 6 ಶಕ್ತಿಗಳಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಹಾಗಾಗಿನೇ ಅವುಗಳಲ್ಲಿ ಮುಖ್ಯವಾದಂತಹ ಶಕ್ತಿಗೆ ಷಷ್ಠಿ ಅನ್ನುವಂಥ ಹೆಸರೇ ಇದೆ. ಅವನಿಗೆ ಪ್ರಿಯವಾದಂತಹ ನಾದ ಷಷ್ಠಿ ನಾದ ಅನ್ನುವಂಥದ್ದು ಕೂಡ. ಇನ್ನು ರಾಗಕ್ಕೆ ಷಣ್ಮುಖ ಪ್ರಿಯ ರಾಗ ಅನ್ನುವಂಥ ಹೆಸರೇ ಇದೆ. ಸಂಗೀತ ಗೊತ್ತಿರುವಂಥವ್ರಿಗೆ ಈ ರಾಗದ ಬಗ್ಗೆ ಹೇಳಿದ್ರೆ ಷಣ್ಮುಖ ಪ್ರಿಯ ರಾಗ ಬಹಳ ವಿಶೇಷವಾಗಿರುವಂಥದ್ದು, ಅಷ್ಟೇ ಮಧುರವಾಗಿರುವಂಥ ರಾಗ ಇದು. ಹಾಗೆ ಈ ಸುಬ್ರಹ್ಮಣ್ಯನ ಪೂಜೆಗೆ ಬಳಸಬೇಕಾಗಿರುವಂಥ ಪತ್ರ, ಪುಷ್ಪ ಮತ್ತು ಅತೈಲ ಪಕ್ವವಾದಂತಹ ನೈವೇದ್ಯ, ಅದರಲ್ಲೂ ಆವಿಯಲ್ಲಿ ಬೇಯಿಸಿದಂತಹ ಸಿಹಿ ಕಡುಬಿರ್ಬೋದು ಅಥವಾ ಖಾರದ ಕಡುಬಿರ್ಬೋದು, ಇದು ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬ ಇಷ್ಟ ಅನ್ನುವಂಥದ್ದು ಕೂಡ ಇದೆ. ಒಟ್ಟಾರೆ ನೈವೇದ್ಯ ಪದಾರ್ಥಗಳು ಕೂಡ 6 ಇರಬೇಕು. 6 ಬಗೆಯ ಹಣ್ಣುಗಳನ್ನು ಈ ದಿನ ನೈವೇದ್ಯಕ್ಕೆ ಇಡಬೇಕು ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥವರು ಈ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಈ ದಿನ ಒಬ್ಬ ಬ್ರಹ್ಮಚಾರಿಯನ್ನು, ಅಂದರೆ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿ ಆ ಭಾವದಿಂದ ಅವನನ್ನು ಮನೆಗೆ ಕರೆತಂದು ಪೂಜಿಸಿ ವಸ್ತ್ರ ದಕ್ಷಿಣಾದಿಗಳನ್ನು ಕೊಡಬೇಕು ಅನ್ನುವಂಥದ್ದು. ಇದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಬ್ರಹ್ಮಚಾರಿಗೆ ಈ ದಿನ ನಮಸ್ಕಾರ ಮಾಡಬೇಕು, ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಹಾಗೆ ವಿಶೇಷವಾಗಿ ಈ ದಿನ ತಮಿಳು ಪ್ರಾಂತ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವಂಥದ್ದಿದೆ. ಒಟ್ಟಾರೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಕಂದನ ಸ್ಮರಣೆ ಮಾಡ್ಕೊಳ್ಳಿ, ಗೊತ್ತಿರುವಂತಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಸ್ವಾಮಿಯ ದೇವಾಲಯ ಇದ್ದರೆ ಹೋಗಿ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಕೆಲವೊಂದು ಕೆಲಸಗಳಿಗೆ ಸ್ವಲ್ಪ ಕಷ್ಟಪಡಬೇಕಾಗ್ಬೋದು, ಆದರೂ ಕೂಡ ಫಲಿತಾಂಶ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಏನಾದರೂ ನೀವು ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡುವಂಥದ್ದೇನಾದರೂ ಇದ್ದರೆ, ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಗಣ್ಯರ ಸಮ್ಮುಖದಲ್ಲಿ ನೀವು ಸ್ಥಿರಾಸ್ತಿ ವಿಚಾರವಾಗಿ ಯಾವುದೇ ವ್ಯವಹಾರಗಳನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳು ಕೂಡ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ಅಂದರೆ ನೀವು ಅಂದುಕೊಂಡಂಥ ಕೆಲಸಗಳನ್ನು ಬಹಳ ವಿಶೇಷವಾಗಿ ಮಾಡ್ತೀರಿ. ಜೊತೆಗೆ ಈ ದಿನ ನಿಮ್ಮ ಹಿರಿಯರ ಮಾತಿನಲ್ಲಿ ವಿಶ್ವಾಸ ಇರಲಿ. ಏಕೆಂದರೆ ಅನುಭವದ ಮಾತನ್ನು ಹೇಳುವಂಥವರು, ಸಲಹೆ ಮಾರ್ಗದರ್ಶನಗಳನ್ನು ಕೊಡುವಂಥ ಹಿರಿಯರನ್ನು ಈ ದಿನ ನೀವು ಗೌರವಿಸಬೇಕು. ಅವರ ಮಾತನ್ನು ಈ ದಿನ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮನಸ್ಸಿನಲ್ಲಿ ಒಂದು ದ್ವಂದ್ವ ಯುದ್ಧ ಆರಂಭ ಆಗುವಂಥ ಸಂದರ್ಭ ಇದೆ. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ಈ ಹಿಂದೆ ಆಗಿರುವಂಥ ತೀರ್ಮಾನಗಳನ್ನು ಮರುಪರಿಶೀಲನೆ ಮಾಡುವಂಥದ್ದಾಗಲಿ, ಅಥವಾ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಎರಡೆರಡು ಅಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ತುಂಬ ವಿವೇಚನೆಯಿಂದ ಆ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗಾಗಿ ಬಹು ಆಯ್ಕೆಗಳು ಈ ದಿನ ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ನಡೆಯೋ ದಾರಿಯಲ್ಲಿ ನಿಯತ್ತಿದ್ದರೆ ತಡೆಯೋ ಶಕ್ತಿ, ಆ ತಾಕತ್ತು ಯಾರಿಗೂ ಇಲ್ಲ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈ ದಿನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಯಾರು ಎಷ್ಟೇ ತೊಂದರೆ ಪಡಿಸ್ತಾ ಇದ್ದರೂ ಕೂಡ ಅಥವಾ ಅಡ್ಡಿ ಆತಂಕಗಳನ್ನು ತರ್ತಾ ಇದ್ದರೂ ಅದನ್ನು ನೀವು ನಿವಾರಿಸುವಂಥ ಒಂದು ಆತ್ಮವಿಶ್ವಾಸ ನಿಮಗೆ ಬೆಳೆಯುತ್ತೆ. ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಮಂಡು ಧೈರ್ಯ ಅಂತಾರೆ, ಅದು ಈ ದಿನ ನಿಮಗೆ ಇರುವಂಥದ್ದು. ಇದರಿಂದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ ಮಕ್ಕಳ ವಿಚಾರದಲ್ಲಿ ನೀವು ಮಾಡುವಂಥ ಪ್ರಯತ್ನಗಳೇನಿದೆ ಅದು ತುಂಬ ಉತ್ಸಾಹವನ್ನು ತರುತ್ತೆ, ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶನಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ
ಈ ದಿನ ಉದ್ಯೋಗ ಸ್ಥಾನದಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು 10ನೇ ಮನೆ ಚಂದ್ರ ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ನಿಮ್ಮ ಚಟುವಟಿಕೆಗಳಲ್ಲಾಗಲಿ ನಿಮಗೆ ತುಂಬ ಸಹಕಾರ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಮುಂದಕ್ಕೆ ಸಾಗುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಈ ದಿನ ಇದೆ. ಆದರೆ ಈ ದಿನ ಸ್ವಲ್ಪ ಪ್ರಯಾಣ ಜಾಸ್ತಿ ಆಗ್ಬೋದು, ಶರೀರಕ್ಕೆ ಆಯಾಸ ಆಗ್ಬೋದು. ಆದರೂ ಕೂಡ ಆ ಫಲವನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಈ ದಿನ ಸಂತೃಪ್ತಿ ಇರುತ್ತೆ. ಹಾಗೆ ಮನೆಯ ವಾತಾವರಣ ಕೂಡ ನಿಮಗೆ ತುಂಬ ಸಂತೋಷದಿಂದ ಕೂಡಿರುತ್ತೆ. ಹಾಗೆ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯದ ಬಗ್ಗೆ ಈ ದಿನ ಒಂದು ಚರ್ಚೆ, ಮಾತುಕತೆ, ಪೂರ್ವ ಸಿದ್ಧತೆ, ಏನೋ ಒಂದು ವಿಚಾರ ಈ ದಿನ ನಿಮ್ಮನ್ನು ತುಂಬ ಎಂಗೇಜ್ ಆಗಿಡುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಕೆಲವೊಂದು ವಾತಾವರಣದಲ್ಲಿ ಸ್ವಲ್ಪ ಕಹಿ ಅನುಭವಗಳು ಆಗಬಹುದು. ಆದರೆ ಆತುರವಾಗಿ ಯಾವುದೇ ನಿರ್ಧಾರಕ್ಕೆ ಬಿಡಬೇಡಿ, ಯಾವುದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಡಿ ಈ ಸಂದರ್ಭದಲ್ಲಿ. ಹಾಗೆ ಕೆಲವರು ಮಾಡಿರುವಂಥ ತಪ್ಪುಗಳಿದೆಯಲ್ಲ, ಅದನ್ನು ಜ್ಞಾಪಿಸ್ಕೊಂಡ್ರೆ ಈ ದಿನ ನಿಮಗೆ ಮೈ ಉರಿಯಾಗುತ್ತೆ. ಆದರೆ ತಪ್ಪನ್ನು ಕ್ಷಮಿಸುವಂಥವನು ಮನುಷ್ಯ. ಹಾಗೆ ತಾನೇ ಮಾಡಿರುವಂಥ ತಪ್ಪನ್ನು ಕ್ಷಮಿಸುವಂತ ಕೇಳೋನಿದೆಯಲ್ಲ, ಅದು ದೊಡ್ಡ ಮನುಷ್ಯನ ಗುಣ. ಹಾಗಾಗಿ ಅಂಥ ಒಂದು ಮನುಷ್ಯತ್ವ ಇದೆ. ಮನುಷ್ಯನ ಪ್ರತೀಕಾರವಾಗಿ, ಪ್ರತಿರೂಪವಾಗಿ ಈ ದಿನ ಅಂಥ ತಪ್ಪನ್ನು ನೀವು ಯಾವ ಸಂಬಂಧಪಟ್ಟಂಥ ವ್ಯಕ್ತಿಯ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರಿಗೆ ನಿಮ್ಮ ಅಗತ್ಯ ಇದೆ. ಅದಕ್ಕಾಗಿ ಅವರಿಗೆ ಒಂದು ಕ್ವಾಲಿಟಿ ಟೈಮನ್ನು ಕೊಡುವಂಥದ್ದು. ಹಾಗೆ ತೆಗೆದುಕೊಂಡಂಥ ತೀರ್ಮಾನವನ್ನು ಈ ದಿನ ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ. ಸಕಾರಣ ಇದ್ದರೆ ಮಾತ್ರ ಬದಲಾಯಿಸಿ, ಇಲ್ಲ ಅಂದರೆ ಅದನ್ನು ಮುಂದುವರಿಸುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಪೋಷಕರ, ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ಏಕೆಂದರೆ ನಿಮಗೆ ಒಂದು ತೃಪ್ತಿ, ಅವ್ರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಮೇಲೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಭಾಗ್ಯಸ್ಥಾನ ಇದು. ಹಾಗಾಗಿನೇ ಈ ದಿನ ನಿಮಗೆ ಬರಬೇಕಾದಂತಹ ಕೆಲವು ಸೌಲಭ್ಯಗಳಾಗಲಿ, ಕೆಲವು ಭಾಗ್ಯಗಳಾಗಲಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೈ ತಲುಪಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಇದರಿಂದ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಜೊತೆಗೆ ಈ ದಿನ ನೀವು ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ. ಯಾರಿಂದಲೋ ಏನೋ ಆಗಿಬಿಡುತ್ತೆ ಅನ್ನುವಂಥದ್ದು ನಿಮ್ಮ ನಿರೀಕ್ಷೆ. ಆದರೆ ದಿನದ ಕೊನೆಯ ವೇಳೆಗೆ ಎಲ್ಲವೂ ಕೂಡ ನಿಮಗೆ ಹುಸಿಯಾಗಿ ಕಾಣಿಸುತ್ತೆ. ಅದಕ್ಕಾಗಿಯೇ ಯಾರ ಬಗ್ಗೆನೂ ಯಾವುದೇ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳದ ಈ ದಿನವನ್ನು ನೀವು ನಡೆಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿನೇ ನಿಮ್ಮ ಶೀಘ್ರ ಫಲಿತಾಂಶ ಬರಬೇಕು ಅಂತ ಹೇಳಿ ಆತುರವಾಗಿ ಮಾಡುವಂಥ ಕೆಲಸದಿಂದ ಕೂಡ ನಿಮಗೆ ಫಲಿತಾಂಶಗಳು ಸಿಕ್ಕಲ್ಲ. ಇದು ಕೂಡ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಹಾಗೆ ಈ ಹಣಕಾಸಿನ ವಾತಾವರಣ ಹೆಚ್ಚು ಕಷ್ಟಕರವಾಗಿರುತ್ತೆ. ಅದಕ್ಕಾಗಿಯೇ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಿಮ್ಮ ಯೋಜನೆ ಏನಾದರೂ ನಿಮ್ಮ ಅಳತೆಯನ್ನು ಮೀರ್ತಾ ಇದ್ದರೆ ಅದನ್ನು ಈ ದಿನ ಪುನರವಲೋಕನ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ತಪ್ಪುಗಳನ್ನು ನೀವು ತಿಳ್ಕೊಳ್ಳಿ, ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ಎಲ್ಲಿ ತಪ್ಪಾಯಿತು, ಎಲ್ಲಿ ಎಡವುದೆ, ಎಲ್ಲಿ ಒಂದು ಸರಿ ದಾರಿಯನ್ನು ಬಿಟ್ಟೆ ಅನ್ನುವಂಥ ವಿಚಾರಗಳನ್ನು ಈ ದಿನ ನೀವು ಮನನ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಮೂಡುವಂಥ ಯೋಗ ಇದೆ. ಆದರೆ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ, ಶಾಶ್ವತವಾದಂಥ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ಹಳೆಯ ಸ್ನೇಹಿತರ ಭೇಟಿ, ಅವರ ಸಂಪರ್ಕ, ಅವರ ಜೊತೆ ಮಾತುಕತೆ, ಬಾಲ್ಯದ ದಿನಗಳನ್ನು ನೆನಪಿಸುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ಹೆಚ್ಚು ಅವಕಾಶಗಳು ಬಂದಾಗ ಅದನ್ನು ಬಳಸ್ಕೊಳ್ಳುವಂಥ ಒಂದು ಚುರುಕುತನ ಬೇಕು. ಎಲ್ಲ ಒಂದು ಕಡೆ ಸ್ವಲ್ಪ ಸೋಮಾರಿತನ ಈ ದಿನ ನಿಮ್ಮನ್ನು ಕಾಡುತ್ತೆ. ಜೊತೆಗೆ ಈ ಸಣ್ಣ ಪುಟ್ಟ ಲಾಭಗಳನ್ನು ಪಡ್ಕೊಳ್ಳುವಂಥ ವ್ಯವಹಾರಗಳೇನಿದೆ ಅದರಿಂದ ಕೂಡ ಈ ದಿನ ನಿಮಗೆ ಅತೃಪ್ತಿ ಇರುತ್ತೆ. ಎಲ್ಲೋ ಒಂದು ಕಡೆ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ, ನಿಮ್ಮ ಮಾತಿಗೆ ಪ್ರತಿಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರಗಳು ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಅದಕ್ಕಾಗಿಯೇ ಈ ದಿನದ ವಿದ್ಯಮಾನಗಳಲ್ಲಿ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಪಾಲಿಗೆ ಬಂದದ್ದೇ ಪಂಚಾಮೃತ, ಅದನ್ನು ಅನುಭವಿಸಿ. ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ
ಅಷ್ಟಮದಲ್ಲಿದ್ದಾನೆ, 8ರ ಮನೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಅದರಲ್ಲೂ ಪ್ರಯಾಣದ ವಿಚಾರದಲ್ಲಿ ನೀವು ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೇ ಇದ್ದರೆ ಈ ದಿನ ಸಣ್ಣ ಪುಟ್ಟ ಅವಘಡಗಳು ಕೂಡ ಆಗುವಂಥದ್ದಿದೆ. ಆದಷ್ಟು ಈ ದೂರದ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಮುಂದಕ್ಕೆ ಹಾಕಿ. ನೀವು ಇರೋ ಕಡೆಯಿಂದನೇ ಆ ಕೆಲಸಗಳನ್ನು ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಇದೆಯಲ್ಲ, ಆ ರೀತಿಯಲ್ಲಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಆದಷ್ಟು ಈ ದಿನ ವಾಹನ ಚಾಲನೆಗೆ ಬಿಡುವು ಕೊಟ್ಬಿಡಿ. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕ ವಿಚಾರಗಳಾಗಲಿ, ಧಾರ್ಮಿಕ ವಿಚಾರಗಳಾಗಲಿ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನ ದ್ವಂದ್ವತೆಗೆ ಹಿಡಿದ ಕನ್ನಡಿಯಾಗಿ ಇರುವಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ಒಂದು ಚರ್ಚೆ, ಒಂದು ಮಾತುಕತೆ ಬರುವಂಥದ್ದು ಕೂಡ ಇದೆ. ಆದರೆ ಈ ದಿನದಲ್ಲಿ ಸಮಾಜದಲ್ಲಿ ನಿಮ್ಮ ಈ ಒಂದು ನಡತೆಯಿಂದನೇ ಗೌರವ ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಹೊಸದಾಗಿ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅಂಥ ಒಂದು ಸಮಸ್ಯೆ ಈ ದಿನ ಬರುವಂಥದ್ದು. ಹಾಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ಸಂದರ್ಭ ಇದು. ಇನ್ನು ವಿಶೇಷವಾಗಿ ಈ ದಿನ ಆರೋಗ್ಯದ ಸಮಸ್ಯೆ ಕೂಡ ನಿಮ್ಮನ್ನು ಬಾಧಿಸುತ್ತೆ. ಇನ್ನು ಬೇರೆಯವರ ಜೊತೆಯಲ್ಲಿ ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಬೇಸರ ಇರೋದರಿಂದ ಬೇರೆಯವರ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೂಡ ಈ ದಿನ ಅಂಡರ್ ಎಸ್ಟಿಮೇಟ್ ಮಾಡ್ತೀರಿ, ಅವರನ್ನು ಅಲ್ಲಗಳಿತೀರಿ. ಇದರಿಂದ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು, ಎಲ್ಲೋ ಒಂದು ಕಡೆ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಹಣದ ಹೂಡಿಕೆಯ ವಿಚಾರದಲ್ಲಾಗಲಿ, ವ್ಯಾಪಾರದ ವಿಚಾರದಲ್ಲಾಗಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನವನ್ನು ಸ್ವಲ್ಪ ಜಾಗ್ರತೆಯಿಂದ ಕಳಿಬೇಕು. ಯಾವುದೇ ಒಂದು ಮೇಜರ್ ಡಿಸಿಷನ್ಗೆ ಕೈ ಹಾಕಬೇಡಿ. ಬಂಡವಾಳ ತೊಡಗಿಸುವಂಥ ವಿಚಾರದಲ್ಲೂ ಕೂಡ ಒಂದಲ್ಲ 2 ಸಲ ಯೋಚನೆ ಮಾಡಿ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಪಾರ್ವತೀ ದೇವಿಯ ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಈ ದಿನ ನಿಮ್ಮ ಜೊತೆಗಿರ್ತಾರೆ. ಕಷ್ಟ ಸುಖದಲ್ಲಿ ಅವರೂ ಭಾಗಿಗಳಾಗ್ತಾರೆ. ಹಾಗಾಗಿನೇ ನಿಮಗೆ ಒಂದು ಒಳ್ಳೆಯ ಸಾಥ್ ಕೊಡುವಂಥವ್ರು, ಹಾಗೆ ನಿಮ್ಮ ಕೆಲಸಕ್ಕೆ ಪ್ರೇರೇಪಣೆಯನ್ನು ಒದಗಿಸುವಂಥವರು ನಿಮ್ಮ ಜೊತೆ ಇದ್ದಾಗ ನಿಮಗೆ ಆನೆ ಬಲ ಬಂದಷ್ಟು ಯಾವುದೇ ಕೆಲಸನ ಜಮಾ ಖರ್ಚಿಲ್ಲದೆ ಮಾಡಿಬಿಡ್ತೀರಿ. ಅಂಥ ಒಂದು ಧೀರತೆ ಇದೆ, ಧೀಮಂತಿಕೆ ಇದೆ, ಆತ್ಮವಿಶ್ವಾಸ ಇದೆ ಈ ದಿನದಲ್ಲಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲಕರವಾದಂಥ ವಾತಾವರಣ ಇದೆ. ಗ್ರಹಗತಿಗಳು ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಮನಸ್ಸಿನ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕೂ ಒಳ್ಳೆಯ ವೇದಿಕೆ ಇದೆ ಈ ದಿನ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಒಂದು ಪ್ರಸ್ತಾಪ ಇರುತ್ತೆ. ಅದರಲ್ಲಿ ನಿಮ್ಮ ಒಂದು ತೀರ್ಮಾನ, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯವಾಗಿ ಪರಿಗಣಿಸಲ್ಪಡುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಬಂಧು ಮಿತ್ರರ ನೆರವಿನಿಂದ ಕೆಲವು ಕಾರ್ಯಗಳನ್ನು ಪೂರ್ಣಗೊಳಿಸುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಕೃಷಿಕರಿಗೆ ಈ ದಿನ ತುಂಬ ಅನುಕೂಲ ಇದೆ. ಹಾಗಾಗಿ ನಿಮ್ಮ ಬೆಳೆ, ನಿಮ್ಮ ಜಮೀನು, ನಿಮ್ಮ ತೋಟ, ಈ ಭೂತಾಯಿಯ ವಿಚಾರವಾಗಿ ಈ ದಿನ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಅನಿರೀಕ್ಷಿತ ವ್ಯಕ್ತಿಯೊಬ್ಬರ ಭೇಟಿಯಿಂದ ನಿಮಗೆ ತುಂಬ ಸಂತೋಷ ಉಂಟಾಗುತ್ತೆ. ಏನೋ ಕಷ್ಟ ಸುಖಗಳನ್ನು ವಿಚಾರ ವಿನಿಮಯ ಮಾಡ್ಕೊಳ್ತೀರಿ. ಹಾಗೆ ಮುಂದೆ ನಿಮ್ಮ ಜೀವನದಲ್ಲಿ ಆಗಬೇಕಾಗಿರುವಂಥ ಕೆಲವು ಬದಲಾವಣೆಗಳ ಬಗ್ಗೆ ಕೂಡ ಒಂದು ಮಾಹಿತಿ ಸಿಕ್ಕತ್ತೆ ನಿಮಗೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಕಾನೂನು ಚೌಕಟ್ಟನ್ನು ಮೀರುವಂಥ ಪ್ರಯತ್ನ ಮಾಡಬೇಡಿ. ಇದರಿಂದ ನಿಮಗೆ ಏನೋ ಒಂದು ಕಡೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಷಷ್ಠ ಸ್ಥಾನ ಇದು. ಹಾಗಾಗಿನೇ ಈ ಶತ್ರು ಸ್ಥಾನದಿಂದ ಈ ದಿನ ನಿಮಗೆ ತುಂಬ ಸಂತೋಷ. ಏಕೆಂದರೆ ನಿಮಗೆ ಅಡ್ಡಿ ಆತಂಕಗಳನ್ನು ತರುವಂಥವ್ರು, ನೋವನ್ನು ತರುವಂಥವ್ರು, ದುಃಖವನ್ನು ತರುವಂಥವ್ರು, ಸಮಸ್ಯೆಯನ್ನು ಉಂಟು ಮಾಡುವಂಥವ್ರು ಈ ದಿನ ನಿಮ್ಮ ಜೊತೆಯಲ್ಲಿರಲ್ಲ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ತುಂಬ ಸುಗಮವಾಗಿ ನಡೆಯುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಪ್ರೀತಿ ಪಾತ್ರರ ವಿಚಾರದಲ್ಲಿ ಅವರಿಗೆ ನೆರವಾಗುವಂಥದ್ದು, ಹಾಗೆ ಅವರಿಗೆ ಬೇಕಾದಂತಹ ಕೆಲವು ಸೌಲಭ್ಯಗಳನ್ನು, ಕೆಲವು ಸಾಮಗ್ರಿಗಳನ್ನು ಕೊಂಡು ತರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ನಿಮಗೆ ಬರುವಂಥದ್ದು. ಅಂಥ ಜವಾಬ್ದಾರಿಗಳನ್ನು ತುಂಬು ಮನಸ್ಸಿನಿಂದ ಮಾಡ್ತೀರಿ, ಸಂತೋಷದಿಂದ ನಿರ್ವಹಣೆ ಮಾಡ್ತೀರಿ.
ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಹೆಮ್ಮೆಯ ದಿನ, ನಿಮ್ಮ ಬಗ್ಗೆನೇ ನಿಮಗೆ ತುಂಬ ಅಭಿಮಾನ ಇರುವಂತಹ ದಿನ ಇದು. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಸ್ವಂತ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ. ಹಾಗಾಗಿ ನೀವು ಅಂದುಕೊಂಡಂತೆ ಈ ದಿನ ನಿಮ್ಮ ಬಿಸ್ನೆಸ್ಸನ್ನು ತೆಗೆದುಕೊಂಡು ಹೋಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಅಲ್ಲಿ ಬಂದಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಈ ದಿನ ನಿವಾರಣೆ ಮಾಡ್ಕೊಳ್ತೀರಿ. ಇನ್ನು ತುಂಬ ಆಶಾದಾಯಕವಾಗಿರುವಂಥ ದಿನ. ನೀವು ಯಾರಿಂದ ಏನನ್ನಾದರೂ ನಿರೀಕ್ಷೆ ಮಾಡ್ತಾ ಇದ್ದರೆ ಅದು ಕೂಡ ನಿಮಗೆ ಸಮಯಕ್ಕೆ ಸರಿಯಾಗಿ ಬರುತ್ತೆ. ಇನ್ನು ಮನೆಗೆ ಬೇಕಾದಂತಹ ಕೆಲವು ಭೌತಿಕ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮುಗ್ಧತೆ ಏನಿದೆ ಅದನ್ನು ಯಾರೂ ಕೂಡ ದುರುಪಯೋಗಪಡಿಸ್ಕೊಳ್ಬಾರ್ದು. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಬಗ್ಗೆ ನಿಮಗೆ ಸ್ವಲ್ಪ ಖಾತ್ರಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ಸಂವಹನ ಚೆನ್ನಾಗಿದೆ. ಹಾಗಾಗಿಯೇ ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ಮಾತಿನ ಮೋಡಿಯಿಂದಲೇ ಬಗೆಹರಿಸಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ದಿನ, ನಿಮಗಾಗಿ ಇರುವಂಥ ದಿನ. ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಪೂರ್ವ ಪುಣ್ಯ ಸ್ಥಾನ ಇದು. ಅದಕ್ಕಾಗಿಯೇ ಮಿಶ್ರ ಫಲಗಳನ್ನು ಅನುಭವಿಸುವಂಥ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಏನೋ ಒಂದು ಎಡವಟ್ಟು ಮಾಡ್ಕೊಳ್ತೀರಿ, ಏನೋ ಒಂದು ವಿವಾದ ಉಂಟಾಗುವಂಥದ್ದು, ಮಾತಿಗೆ ಮಾತು ಬೆಳೆಯುತ್ತೆ. ಹಾಗಾಗಿ ಮಾತಿನಿಂದಲೇ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಈ ದಿನ ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಬೇಕು. ಯಾಕೆಂದರೆ ಒಂದು ಕಡೆ ಕೆಲಸ ಮಧ್ಯಕ್ಕೆ ನಿಲ್ಲುತ್ತೆ, ಇನ್ನೊಂದು ಕಡೆ ಸಂಪನ್ಮೂಲದ ಕೊರತೆಯಿಂದ ಕೆಲಸ ಅಲ್ಲೇ ನಿಲ್ಲುತ್ತೆ. ಹಾಗಾಗಿ ತುಂಬ ಮನಸ್ಸಿಟ್ಟು ಈ ದಿನ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ನಡೆಯೋದ್ರಿಂದ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಸಮಯಕ್ಕೆ ಸರಿಯಾಗಿ ಕೆಲಸ ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ತುಡಿತ. ಜೊತೆಗೆ ಈ ದಿನ ನಿಮ್ಮ ಮಕ್ಕಳಿಂದಲೇ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಏಕಪಕ್ಷೀಯವಾಗಿ ನಿರ್ಣಯವನ್ನು ಕೈಗೊಳ್ಳುವಂಥ ಸಂದರ್ಭ ಜಾಸ್ತಿ ಇದೆ. ಏಕೆಂದರೆ ಹಠ ಜಾಸ್ತಿ ಈ ದಿನ ನಿಮಗೆ. ಜೊತೆಗೆ ಕೋಪ ಕೂಡ ವಿಪರೀತವಾಗಿರುತ್ತೆ. ಹಾಗಾಗಿ ಯಾರ ಮಾತನ್ನು ಕೇಳಲ್ಲ, ಏಕಪಕ್ಷೀಯ ನಿರ್ಣಯ ಆಗತ್ತೆ. ಇದು ನಿಮ್ಮ ಮುಂದಿನ ಸಂದರ್ಭದಲ್ಲಿ ಪಶ್ಚಾತ್ತಾಪವನ್ನು ಪಡೋಕ್ಕೆ ಕಾರಣವಾಗಿಬಿಡುತ್ತೆ. ಇನ್ನು ಈ ದಿನದಲ್ಲಿ ಚಾಡಿಕೋರರ ಮಾತಿಗೆ ಮಾನ್ಯತೆಯನ್ನು ನೀಡಬೇಡಿ. ನಿಮಗೆ ಬೇರೆಯವರ ಬಗ್ಗೆ ಚಾಡಿ ಹೇಳ್ತಾರೆ, ನಿಮ್ಮ ಬಗ್ಗೆ ಬೇರೆಯವರಿಗೆ ಹೇಳ್ತಾರೆ. ಹಾಗಾಗಿ ಅಂಥವರನ್ನು ಆದಷ್ಟು ಈ ದಿನ ಎಂಟರ್ಟೈನ್ ಮಾಡಬೇಡಿ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳು ನಿರಾಶಾದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ಆಸೆ ಆಸಕ್ತಿ ಅನ್ನುವಂಥದ್ದು ಇರಲ್ಲ. ಇದ್ದರೂ ಕೂಡ ಅದನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಮನಸ್ತಾಪ, ಜಗಳ, ಈ ಮಾತಿನಲ್ಲೇ ಈ ದಿನ ವಿರಸಗಳಾಗುವಂಥದ್ದು ಕೂಡ ಇರುತ್ತೆ. ಜೊತೆಗೆ ಕೆಲಸಗಳು ಅಪೂರ್ಣ ಆಗುತ್ತೆ. ಇದು ಕೂಡ ಬೇಸರವನ್ನು ತರಿಸುವಂಥ ಸಂದರ್ಭ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯನ್ನು ಈ ದಿನ ಪೂಜೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಇದು ಕೂಡ ಮಿಶ್ರ ಫಲವನ್ನು ತರುವಂಥ ಯೋಗ ಇದು. ಹಾಗೆ ಈ ದಿನ ಬಲವಂತಕ್ಕೆ ಮಾತ್ರ ಕೆಲಸವನ್ನು ಮಾಡ್ತೀರಿ. ಯಾರದ್ದೋ ಹೆದರಿಕೆಗೆ, ಯಾರೋ ಕೆಲಸದ ಬಗ್ಗೆ ಕೇಳ್ತಾರೆ, ಯಾರೋ ಸೂಪರ್ವೈಸರ್ ಇದ್ದಾರೆ, ಮೇಲಧಿಕಾರಿಗಳಿದ್ದಾರೆ, ಇದಕ್ಕಾಗಿ ಕೆಲಸವನ್ನು ಮಾಡ್ತೀರಿ. ಆದರೆ ನಿಮಗೆ ಬಿಟ್ಟರೆ ಈ ದಿನ ಕೆಲಸವನ್ನು ಮಾಡುವಂಥ ಮನಸ್ಥಿತಿಯಲ್ಲಿ ನೀವಿಲ್ಲ. ಹಾಗಾಗಿ ತುಂಬ ರಿಲ್ಯಾಕ್ಸ್ಡ್ ಆಗಿರಬೇಕು, ತುಂಬ ಸೌಕರ್ಯ ಇರಬೇಕು, ತುಂಬ ಕಂಫರ್ಟ್ ಝೋನಲ್ಲಿರಬೇಕು. ಇಂತಹ ಆಲೋಚನೆಗಳೇ ಈ ದಿನ ನಿಮಗೆ ಜಾಸ್ತಿ ಇರುವಂಥದ್ದು. ಹಾಗಾಗಿ ಕೂತು ತಿನ್ನುವಂಥವನಿಗೆ ಕುಡಿಕೆ ಹೊನ್ನು ಸಾಲದು ಅಂತ ಹೇಳ್ತಾರೆ. ಈ ರೀತಿಯ ಐಷಾರಾಮಿ ಜೀವನದಿಂದಲೇ ಹಣ ನಷ್ಟವಾಗುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ಇದು ಎಲ್ಲ ಕ್ಷೇತ್ರಗಳಿಗೂ ಕೂಡ ಅನ್ವಯ ಆಗುವಂಥದ್ದು. ಹಾಗೆ ಕೆಲವರನ್ನು ಕಂಡ್ರೆ ತುಂಬ ಇಷ್ಟ, ತುಂಬ ಎಕ್ಸ್ಟ್ರೀಮ್ಸಲ್ಲಿ ಇರ್ತೀರಿ. ಇಷ್ಟ ಅಂದರೆ ಇಷ್ಟ, ಬೇಡ ಅಂದರೆ ಬೇಡವೇ ಬೇಡ ಅಂಥ ಒಂದು ಎಂಡ್ಸಲ್ಲಿ ಇರುವಂಥವ್ರು ನೀವು. ಹಾಗಾಗಿ ಬೇಕು ಅನ್ನುವಂಥವರು ಬೆಟ್ಟದ ತುದಿಯಲ್ಲಿ ಇದ್ದರೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಆದರೆ ಬೇಡ ಅನ್ನುವಂಥವರು ನಿಮ್ಮ ಕಣ್ಣೆದುರಿಗಿದ್ದರೂ ಕೂಡ ಕಡೆಗಣಿಸ್ಬಿಡ್ತಾರೆ. ಈ ಒಂದು ಸತ್ಯವನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಮನುಷ್ಯರ ಮಧ್ಯೆ ಇರುವಂಥ ಸಂಬಂಧಗಳಾಗಲಿ,
ಯಾರಿಂದ ಯಾವ ರೀತಿಯ ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಇಂತಹ ಒಂದು ವಿಚಾರಗಳಲ್ಲಿ ತಾರ್ಕಿಕವಾಗಿ ಯೋಚನೆ ಮಾಡುವಂಥದ್ದಾಗಲಿ, ಇನ್ನು ಕೆಲಸ ಕಾರ್ಯಗಳನ್ನು ಸಾಧಕ ಬಾಧಕಗಳ ದೃಷ್ಟಿಯಿಂದ ತೂಗಿ ನೋಡುವಂಥದ್ದಾಗಲಿ ಬಹಳ ಮುಖ್ಯ. ಹಾಗಾಗಿನೇ ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿರಬೇಕು, ಹಾಗೆ ಒಂದು ರೀತಿಯಲ್ಲಿ ಅನುಭವವನ್ನು ಕೊಡಬೇಕು ಅಂದರೆ ಈ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸವನ್ನು ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ಮಾಡುವಂಥ ಸ್ನೇಹಿತರಿದ್ದಾರೆ, ಅವರ ಜೊತೆಯಲ್ಲಿ ನಿಂತು ಟೀಮ್ ವರ್ಕ್ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ, ಜೊತೆಗೆ ಆ ಕೆಲಸದಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ, ತೀರ್ಮಾನದಿಂದ, ನಿಮ್ಮ ಅಭಿಪ್ರಾಯದಿಂದ ಈ ದಿನ ನಿಮ್ಮ ಗೌರವ ಹೆಚ್ಚಳವಾಗುತ್ತೆ. ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ. ಹಾಗೆ ಮುಖ್ಯ ವಾಹಿನಿಯಲ್ಲೂ ಕೂಡ ಈ ದಿನ ನಿಮ್ಮ ಒಂದು ಝಲಕ್ಕನ್ನು ತೋರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ವಹಿಸ್ಕೊಳ್ತೀರಿ. ತುಂಬ ಸಂತೋಷದಿಂದ ಈ ದಿನ ನೀವು ಕೆಲಸ ಕಾರ್ಯಗಳನ್ನು ವಹಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಇನ್ನು ಈ ದಿನ ಯಾವುದೇ ರೀತಿಯ ಕೆಲಸ ಆಗಲಿ, ಯಾವುದೇ ರೀತಿಯ ಪ್ರಯಾಣ ಆಗಲಿ ನಿಮಗೆ ಮುನ್ನಡೆಯನ್ನು ತರುತ್ತೆ. ಒಳ್ಳೆಯ ಅನುಕೂಲತೆಗಳು ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಕಾರಾತ್ಮಕವಾದಂತಹ ಫಲಿತಾಂಶಗಳು ಬರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಮತ್ತೆ ಪುನರಾರಂಭ ಮಾಡುವಂಥದ್ದು, ಮತ್ತು ಅದರ ಸಾಧಕ ಬಾಧಕಗಳನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡುವಂಥ ಒಂದು ಬುದ್ಧಿವಂತಿಕೆ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಬುದ್ಧಿವಂತಿಕೆ ಎಲ್ಲರಿಂದ ಹೊಗಳಲ್ಪಡುವಂಥದ್ದು. ಪಾತ್ರೆಯ ಆಕಾರಕ್ಕೆ ತಕ್ಕಂತೆ ನೀರು ಹೇಗೆ ಹೊಂದಿಕೊಳ್ಳುತ್ತೋ ಅದೇ ರೀತಿಯಲ್ಲಿ ಬುದ್ಧಿವಂತ ವ್ಯಕ್ತಿ ಎಲ್ಲ ಪರಿಸ್ಥಿತಿಗಳಿಗೂ ಕೂಡ ಹೊಂದಿಕೊಳ್ತಾರೆ ಅನ್ನುವಂಥ ವಿಚಾರ ನಿಮಗೆ ಈ ದಿನ ಅಪ್ಲೈ ಆಗುತ್ತೆ. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ತುಂಬ ಸಂತೋಷ ಅನ್ನುವಂಥದ್ದು ಇದೆ. ಇನ್ನು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಬಹಳ ವಿಭಿನ್ನವಾಗಿ ಮಾಡುವಂಥ ಸ್ವಭಾವ ನಿಮ್ಮದು. ಏಕೆಂದರೆ ಆರ್ಡಿನರಿ ಪೀಪಲ್ ಡೂ ಎಕ್ಸ್ಟ್ರಾ ಆರ್ಡಿನರಿ ವರ್ಕ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ವಿಶೇಷವಾದಂಥ ಕೆಲಸಗಳನ್ನು ಈ ದಿನ ಮಾಡಿ ಎಲ್ಲರ ಗಮನವನ್ನು ಸೆಳೀತೀರಿ. ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ಮಾತು ಚೆನ್ನಾಗಿದೆ. ಹಾಗಾಗಿನೇ ಈ ದಿನದ ಕೆಲವು ವಿದ್ಯಮಾನಗಳಲ್ಲಿ ಏನಿದೆ ಅದು ಬೇರೆಯವರಿಗಾಗಿಯೇ ಹೆಚ್ಚು ಕೆಲಸವನ್ನು ಮಾಡುವಂಥದ್ದು, ನಿಮಗಾಗಿ ನೀವು ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಕಡಿಮೆನೇ. ಪರೋಪಕಾರ ಧರ್ಮ ಈ ದಿನ ಬಹಳ ವಿಶೇಷವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಧನಸ್ಥಾನದಲ್ಲಿ ಚಂದ್ರ ಇದು. ಹಾಗಾಗಿನೇ ಈ ದಿನ ಹಣಕಾಸಿನ ವಿಚಾರದಲ್ಲಿ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಹಾಗೆ ಯಾರದ್ದೋ ಒಂದು ಸಲಹೆಯಂತೆ ಈ ದಿನ ನಷ್ಟವನ್ನು ಉಂಟು ಮಾಡ್ಕೊಳ್ತೀರಿ. ಹಾಗೆ ಈ ಇನ್ವೆಸ್ಟ್ಮೆಂಟ್ ವಿಚಾರ ಆಗಲಿ, ವಸ್ತುಗಳ ಖರೀದಿ ವಿಚಾರ ಆಗಲಿ, ಹಣವನ್ನು ಸಾಲವಾಗಿ ಕೊಡುವಂಥ ವಿಚಾರ ಆಗಲಿ, ತುಂಬ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಪ್ರಯಾಣದ ಸಮಯದಲ್ಲಿ ನಿಮಗೆ ಹೊಸ ಪರಿಚಯ ಉಂಟಾಗುವಂಥದ್ದು ಈ ದಿನ ಇದೆ. ಆದರೆ ಆ ಪರಿಚಯವನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಬೇಕು. ಅದು ಕೂಡ ಹೆಚ್ಚಾದರೆ ಈ ದಿನ ಸ್ವಲ್ಪ ನಿಮಗೆ ಹಿನ್ನಡೆ ಉಂಟಾಗುತ್ತೆ. ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಇಲ್ಲಾಂದರೆ ಬೇರೆಯವರ ಮುಂದೆ ಕೈ ಚಾಚಬೇಕಾಗತ್ತೆ. ಇದು ಹಣದ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದನ್ನು ಕೂಡ ನೀವು ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಹಣದ ಸಂಚಯ ಆಗಲ್ಲ, ಅಂದರೆ ಉಳಿತಾಯ ಆಗಲ್ಲ. ಹಾಗಾಗಿನೇ ಮುಂದೆ ಭವಿಷ್ಯಕ್ಕೆ ಸ್ವಲ್ಪ ಅಭದ್ರತೆ ಅನ್ನುವಂಥದ್ದು ಕಾಡುತ್ತೆ. ಇನ್ಸೆಕ್ಯೂರಿಟಿ ಫೀಲಿಂಗ್ ಈ ದಿನ ಜಾಸ್ತಿ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತಾಪತ್ರಯಗಳು ಇರುವಂಥದ್ದು. ಏನೋ ಒಂದು ಗೊಂದಲ ಗೋಜಲಿದೆ, ಅಸ್ಪಷ್ಟವಾಗಿದೆ, ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅನ್ನುವಂಥ ಹೇಳುವಂಥ ಒಬ್ಬರು ಹಿರಿಯರಾಗಲಿ ಅಥವಾ ಮಧ್ಯಸ್ಥಿಕೆಗಾರರಾಗಲಿ ಈ ದಿನ ನಿಮಗೆ ಸಿಕ್ಕಲ್ಲ. ಇದರಿಂದ ಜೀವನ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ನೀವು ಹೇಳಿದ್ದೇ ಸರಿ ಮಾಡಿದ್ದೇ ಜೈ ಅನ್ನುವಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಆದರೆ ಸಮಾಜ ಇದನ್ನು ಒಪ್ಪಲ್ಲ. ಇವತ್ತಲ್ಲ ನಾಳೆ ಅದನ್ನು ಪ್ರಶ್ನಿಸ್ತಾರೆ. ಹಾಗಾಗಿನೇ ತುಂಬ ಪ್ರಾಕ್ಟಿಕಲ್ ಆಗಿ ಇರಬೇಕು ಅನ್ನುವಂಥ ವಿಚಾರವನ್ನು ಈ ದಿನ ಸ್ವಲ್ಪ ಅನುಸರಣೆ ಮಾಡಿ. ಇನ್ನು ಈ ದಿನ ನಿದ್ರಾಹೀನತೆಯಿಂದ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಕೆಲಸದ ಇಂಟ್ರೆಸ್ಟನ್ನು ಉಳಿಸ್ಕೊಳ್ಬೇಕು, ಹಾಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು. ಹಾಗೆ
ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಆತ್ಮವಿಶ್ವಾಸ ಇರುವಂತಹ ದಿನ, ಏನೋ ಒಂದು ಸಾಧನೆ ಮಾಡಿದಂತಹ ಒಂದು ಸಾಧಕನ ಮನಸ್ಥಿತಿ ಇರುವಂತಹ ದಿನ. ಹಾಗಾಗಿಯೇ ಈ ದಿನ ನಿಮಗೆ ತುಂಬ ಹೆಮ್ಮೆ, ತುಂಬ ಪ್ರೌಡ್ನೆಸ್ ಅನ್ನುವಂಥದ್ದು ಇದೆ. ಹಾಗೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಈ ದಿನ ನಿಮಗೆ ಶುಭ ಫಲಗಳು ಸಿಕ್ಕತ್ತೆ. ಚಂದ್ರ ಬೆಳಕನ್ನು ಕೊಡ್ತಾನೆ, ತಂಪನ್ನು ಕೊಡ್ತಾನೆ. ಹಾಗೆ ನಿಮ್ಮ ಸುತ್ತಮುತ್ತ ಇರುವಂಥವರು, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ಮಾತಿನಿಂದಲೇ ಈ ದಿನ ನಿಮಗೆ ತುಂಬ ಸುಖವನ್ನು ಕೊಡುವಂಥವ್ರು. ಹಾಗೆ ನಿಮಗೆ ಬೇಕಾದಂಥ ಯಾವುದೇ ರೀತಿಯ ಸಹಕಾರ ಬೇಕು ಅಂದರೂ ಅವರಿಂದ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯಿಂದ ನಡ್ಕೊಳ್ಳುವಂಥದ್ದು ಕೂಡ ಇದೆ. ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಅದು ಪರ್ಮನೆಂಟ್ ಆಗಿರುವಂಥ ಸ್ಥಿರವಾಗಿರುವಂಥ ಫಲಿತಾಂಶವನ್ನು ಕೊಡುತ್ತೆ. ಇನ್ನು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಈ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಅಥವಾ ನಿಮ್ಮ ದಾಖಲೆ ಪತ್ರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇದ್ಬಿಡಿ. ಇನ್ನು ಈ ದಿನ ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಯಾರನ್ನೂ ಕೂಡ ಎದುರಾಕ್ಕೊಳ್ಬೇಡಿ ಈ ದಿನ. ಇನ್ನು ಈ ದಿನ ನಿಮಗೆ ವಿಶೇಷವಾಗಿ ಬುದ್ಧಿ ಜಾಸ್ತಿ ಇದೆ, ಅನುಭವ ಜಾಸ್ತಿ ಇದೆ. ಹಾಗಾಗಿಯೇ ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಮೇಲ್ನೋಟಕ್ಕೆ ಅದು ಸಮಸ್ಯೆ ಅಂತ ಹೇಳಿ ಗುರುತಿಸಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ವಿಶೇಷ ಸಾಮರ್ಥ್ಯ ನಿಮಗಿದೆ. ಆದರೆ ನಿಮ್ಮ ಮುಗ್ಧತೆಯನ್ನು ಕೆಲವು ಬಂಧುಗಳು ದುರುಪಯೋಗಪಡಿಸ್ಕೊಳ್ಬೋದು, ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮನ್ನು ಸೋಲಿಸಲಿಕ್ಕೆ ಯಾರಿಗೆ ಸಾಧ್ಯ ಆಗಲ್ಲ ಅಂಥವರು ಮಾತ್ರ ನಿಮ್ಮನ್ನು ದ್ವೇಷಿಸಲಿಕ್ಕೆ ಆರಂಭ ಮಾಡ್ತಾರೆ. ಹಿತಶತ್ರುಗಳು ಇಲ್ಲಿಂದ ಉದ್ಭವ ಆಗುವಂಥದ್ದು. ಅಂಥವ್ರ ಬಗ್ಗೆ ಇದನ್ನು ಸ್ವಲ್ಪ ಗಮನ ಇರಲಿ, ಒಂದು ಕಣ್ಣಿಟ್ಟಿರಿ ಅವರ ಚಲನವಲನದ ಮೇಲೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಭೂವರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಸ್ವಲ್ಪ ಕಷ್ಟಗಳು ಜಾಸ್ತಿ, ನಷ್ಟಗಳು ಜಾಸ್ತಿ, ವಿಪರೀತವಾದ ಖರ್ಚು ಆಗುವಂಥದ್ದು, ಅದರಲ್ಲೂ ಅನವಶ್ಯಕವಾದಂಥ ಖರ್ಚು. ಇನ್ನು ಈ ದಿನ ನಿಮ್ಮ ಸಂಪತ್ತನ್ನೆಲ್ಲ ಕಳ್ಕೊಂಡಂಥವ್ರಿಗೆ ಸ್ವಲ್ಪವೇ ನಷ್ಟ ಅನ್ನುವಂಥ ಮಾತನ್ನು ಹಿರಿಯರು ಹೇಳ್ತಾರೆ. ಆದರೆ ಧೈರ್ಯವನ್ನು ಕಳ್ಕೊಂಡಂಥವ್ರಿಗೆ ಸರ್ವಸ್ವವೂ ಕೂಡ ನಷ್ಟವಾಗಿ ಬಿಡುತ್ತೆ. ಹಾಗಾಗಿ ಈ ದಿನ ಧೈರ್ಯವನ್ನು ತಂದುಕೊಳ್ಬೇಕು. ಮಂಡು ಧೈರ್ಯ ನಿಮಗಿದೆ, ಆದರೆ ಅದನ್ನು ಸರಿ ದಾರಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥ ಒಂದು ಶಾರ್ಪ್ನೆಸ್ಸನ್ನು ಕಂಡುಹಿಡ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡುವಂಥ ಒಂದು ವಿವೇಚನೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಪ್ರಮುಖವಾದಂತಹ ವಿಚಾರಗಳಲ್ಲಿ ನಿಮ್ಮ ಸಂಗಾತಿಯ ಸಲಹೆಯನ್ನು ಪಡ್ಕೊಂಡು ಮುನ್ನಡೆಯುವಂಥದ್ದು ತುಂಬ ಉತ್ತಮ. ಯಾಕೆಂದರೆ ಅವರನ್ನು ಕೂಡ ನಿಮ್ಮ ಒಂದು ವಿಚಾರಧಾರೆಗಳಲ್ಲಾಗಲಿ ನಿಮ್ಮ ಕೆಲಸ ಕಾರ್ಯಗಳ ಲೂಪೊಳಗೆ ಅವರನ್ನು ಇಟ್ಕೊಳ್ಳಿ. ಹಾಗಾಗಿ ಸಾಧಕ ಬಾಧಕಗಳು ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಅನ್ನುವಂಥದ್ದು. ಇನ್ನು ಈ ದಿನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ, ಅದರಲ್ಲೂ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಕೆಲವೊಂದು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ತುಂಬ ಪಾಸಿಟಿವ್ ಆಗಿ ಈ ದಿನ ಇರುವಂಥದ್ದು. ಇನ್ನು ಈ ದಿನ ವಿಶೇಷವಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ, ಹರಟೆ ಮಾಡಬೇಡಿ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಕಾರ್ಯದಕ್ಷತೆ ಮೇಲಧಿಕಾರಿಗಳಿಂದ ಪ್ರಶಂಸಿಸಲ್ಪಡುವಂಥದ್ದು, ನಿಮ್ಮನ್ನು ಹೊಗಳುವಂಥದ್ದು, ಹಾಗೆ ನಿಮಗೆ ಒಂದು ಸೂಕ್ತವಾದಂತಹ ಗೌರವ ಮರ್ಯಾದೆಗಳು ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ವಿರೋಧಿಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿರಲಿ. ಅವರು ಹೊಟ್ಟೆ ಉರಿ ಪಡುವಂಥವರು ನಿಮ್ಮ ಸುತ್ತಮುತ್ತ ಇರ್ತಾರೆ, ಹಿತಶತ್ರುಗಳ ರೂಪದಲ್ಲಿ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ, ಅದರ ಜೊತೆ ಆಟ ಆಡಬೇಡಿ. ಯಾವುದನ್ನು ಭಗವಂತ ಕೊಟ್ಟಿದ್ದಾನೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇನ್ವಾಲ್ವ್ಮೆಂಟ್ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2.